ಇಬ್ಬರು ಡಿವೈಎಸ್ಪಿ ಮಟ್ಟದ ಅಧಿಕಾರಿಗಳ ಲವಿ ಡವಿ ಕೇಸ್ ದಾಖಲಾಗಿದೆ ಹೈಗ್ರೌಂಡ್ ಠಾಣೆಯಲ್ಲಿ. ಇಬ್ಬರು ಡಿವೈಎಸ್ಪಿಗಳ ವಿರುದ್ಧ ಎಫ್ಐಆರ್ ಆಗಿದೆ. ಬೆಂಗಳೂರಿನ ಎಸಿಪಿ ಗೋವರ್ಧನ್, ಕಾರವಾರ ಡಿವೈಎಸ್ಪಿ ಅಶ್ವಿನಿ ವಿರುದ್ಧ ದಾಖಲಾಗಿರೋ ಕೇಸ್ ಇದೆ. ಇಬ್ಬರು ಡಿವೈಎಸ್ಪಿ ಮಟ್ಟದ ಅಧಿಕಾರಿಗಳ ಲವಿ ಡವಿ. ಎಸಿಪಿ ಗೋವರ್ಧನ್ ಪತ್ನಿ ದೂರು ಕೊಟ್ಟಿದ್ದಾರೆ. ಆ ದೂರಿನ ಆಧಾರದ ಮೇಲೆ ಕೇಸ್ ಆಗಿದೆ. ಗೋವರ್ಧನ್ ಪತ್ನಿ ಅಮೃತ ದೂರಿನ ಆಧಾರದ ಮೇಲೆ ಎಫ್ಐಆರ್ ಆಗಿದೆ. ಬೆಂಗಳೂರಿನ ಆಗ್ನೇಯ ಸೈಬರ್ ಠಾಣೆಯ ಎಸಿಪಿ ಆಗಿದ್ದಾರೆ ಗೋವರ್ಧನ್. ಗಂಡ ಮತ್ತು ಮಹಿಳಾ ಅಧಿಕಾರಿ ವಿರುದ್ಧ ಅಮೃತ ದೂರು ಕೊಟ್ಟಿರೋದು. ತಮ್ಮದೇ ಬ್ಯಾಚ್ ಅಧಿಕಾರಿ ಅಶ್ವಿನಿ ಜೊತೆ ಸಂಬಂಧ ಅಂತ ಅಮೃತ ದೂರನ್ನ ಕೊಟ್ಟಿದ್ದಾರೆ. ಕಾರವಾರ ಸೈಬರ್ ಠಾಣೆಯಲ್ಲಿ ಡಿವೈಎಸ್ಪಿ ಆಗಿದ್ದಾರೆ ಅಶ್ವಿನಿ. ಇಬ್ಬರ ಸಂಬಂಧ ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ ನಡೆಸಿ ಕೊಲೆ ಯತ್ನ ನಡೆಸಿದ್ದಾರೆ ಅಂತ ದೂರು ಕೊಟ್ಟಿದ್ದಾರೆ. ನನಗೆ ವಿಚ್ಛೇದನ ಕೊಡಿಸೋದಕ್ಕೆ ಮಹಿಳಾ ಅಧಿಕಾರಿಯ ಪ್ರಚೋದನೆ ಅಂತ ಆರೋಪ ಮಾಡಿದ್ದಾರೆ. ಅಶ್ವಿನಿ ಹಾಗೂ ಗೋವರ್ಧನ್ ನಡುವಿನ ಮೊಬೈಲ್ ಚಾಟ್ ಕೂಡ ದೂರಿನ ಜೊತೆ ಇಟ್ಟಿದ್ದಾರೆ. ಅಶ್ವಿನಿ ಹಾಗೂ ತನ್ನ ಪತಿ ಗೋವರ್ಧನ್ ನಡುವಿನ ಮೊಬೈಲ್ ಚಾಟ್. ಇವರಿಬ್ಬರ ಸಂಬಂಧ ಪ್ರಶ್ನೆ ಮಾಡಿದ್ದಕ್ಕೆ ನನ್ನ ಮೇಲೆ ಹಲ್ಲೆ ನಡೆಸಿದ್ರು, ಕೊಲೆ ಯತ್ನ ಕೂಡ ನಡೆದಿದೆ ಅಂತ ದೂರಿನಲ್ಲಿ ದಾಖಲಿಸಿದ್ದಾರೆ. ಅಮೃತ ಅನ್ನೋರು ನಮ್ಮ ಕ್ಲೈಂಟು. ಸೊ ಅವರು ಅವ್ರ ಹಸ್ಬೆಂಡ್ ಮೇಲೆ ಒಂದು ಕಂಪ್ಲೇಂಟ್ ಕೊಡಬೇಕು ಅಂತ ನಮ್ಮ ಹತ್ರ ಬಂದಿದ್ದು. ಹಸ್ಬೆಂಡು ಪ್ಲಸ್ ಅವ್ರ ಅಫಿಷಿಯಲ್ ಕೊಲೀಗು, ಅವ್ರ ಹಸ್ಬೆಂಡ್ ಬಂದ್ಬಿಟ್ಟು ಎ ಸಿ ಪಿ HSR ಲೇಔಟಲ್ಲಿ ಸೆನ್ನಲ್ಲಿ ಇದ್ದಾರೆ. ACP ಅವ್ರು ಗೋವರ್ಧನ್ ಅಂತ. ಮತ್ತು ಅವ್ರು ಇನ್ನೊಂದು ಅಕ್ಯೂಸ್ ನಂಬರ್ 2 ಬಂದ್ಬಿಟ್ಟು ಅಶ್ವಿನಿ ಅಂತ. ಅವರು ಗೋವರ್ಧನ್ ಅವರ ಫ್ರೆಂಡು. ಇದ್ರ ಮೇಲೆ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಯಿತು. ಮತ್ತು ಅಕ್ಯೂಸ್ ನಂಬರ್ 3 ಬಂದ್ಬಿಟ್ಟು ಅವರು ಗೋವರ್ಧನ್ ಅವರ ಮದರು, ಅಂದರೆ ನಮ್ಮ ಕ್ಲೈಂಟ್ ಅವರ ಮದರ್ ಇನ್ ಲಾ. ಸೊ ಏನಾಗಿದೆ, ಆ್ಯಂಡ್ ಇನ್ನೂ ಒಂದು ಅಕ್ಯೂಸ್ ಇದ್ದಾರೆ, ಅಕ್ಯೂಸ್ ನಂಬರ್ 4. ಅಕ್ಯೂಸ್ ನಂಬರ್ 4 ಬಂದ್ಬಿಟ್ಟು ಅಶ್ವಿನಿ ಅವ್ರ ಕೊಲೀಗ್ ಇದ್ದಾರಲ್ಲ, ಅವರ ತಂದೆ. ಸೊ ಇವರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ನಾವು ಕೊಟ್ಟಿರೋ ಕಂಪ್ಲೇಂಟಲ್ಲಿ. ಫಸ್ಟ್ ಇನಿಷಿಯಲ್ ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ, ಇವ್ರ ಮದುವೆ ಆಗಿರೋದು 2014 ಆಗಿ, ಪ್ಲಸ್ ಒಂದು ಮಗು ಇದೆ ಅವ್ರಿಗೆ, ಒಂದು ಹೆಣ್ಮಗು ಇದೆ, 8 years ಮಗು ಇದೆ. ಆಮೇಲೆ ಅವರು ಗೋವರ್ಧನ್ ಅವರು ಡಾಕ್ಟರ್ ಆಗಿರ್ತಾರೆ. ಡಾಕ್ಟರಿಂದ ಆಮೇಲೆ ಎಕ್ಸಾಮ್ ಬರೆದು DYSP ಆಗಿ ಇವಾಗ ಇಬ್ರೂ ಅವರು ಅಶ್ವಿನಿ ಆ್ಯಂಡ್ ಗೋವರ್ಧನ್ ಅವರು ಇಬ್ರೂ ಪ್ರೊಬೇಷನಲ್ಲಿದ್ದಾರೆ. ಇಬ್ರೂ AC. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.